Hi, good morning, dear students. Welcome back to Sri Sivananda Bharati Independent PU College, Athani. We have been discussed about the Around a Medicinal Creeper, which was written by Pooran Chandra Tejasvi. We have discussed about the Ayurvedic medicinal properties in India. Right now, we have a big competition between Ayurvedic medicine as well as allopathic medicine. Under this globalization confusion, we have been creating a greater burden of health in earning money. We ourselves form a busy schedule of our life and which has made us to negotiate or forget our own health. India was very famous and foremost in the Ayurvedic medicine. Especially the common people of rural India knew all the medicinal plants, medicinal spice, medicinal creepers, and its uses. But in the wake of globalization, we are negotiating and forgetting. Purnchandra Tejasvi has focused on such a thing that we have been forgetting Ayurvedic medicines, the use of Ayurvedic medicines. Also, we have discussed about the how did Mara react when he see the medicinal creeper shown by Sana. ಆ ಬಳ್ಳಿ ನೋಡಿದ ತಕ್ಷಣವೇ ಭಾಳ ಕ್ಯೂರಿಯಾಸಿಟಿದಿಂದ ಆಶ್ಚರ್ಯದಿಂದ ಆ ಬಳ್ಳಿಯನ್ನು ಪಕ್ಕದಲ್ಲಿರ್ತಕ್ಕಂಥ ಸಸ್ಯಕ್ಕೋ ಮರಕ್ಕೋ ಕಟ್ತಾ ಮೇಲ್ಗಡೆ ಇರ್ತಕ್ಕಂಥ ದೇವರನ್ನು ನೆನೀತಾ ಈ ಬಳ್ಳಿಯ ಒಂದೊಂದು ಇಂಚು ಕೂಡ ಏನಪ್ಪ ಅಂತಂದ್ರೆ ಔಷಧಿ ಬಳ್ಳಿ ಇಲ್ಲ, ಇದು ಎಲ್ಲಿ ಓಡಿ ಹೋಗದೇ ಇರಲಿ ಅಂತ ತಕ್ಷಣ ದೇವರಲ್ಲಿ ಪ್ರಾರ್ಥಿಸ್ತಾ ಕಟ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಯಾರು ಕೇಳ್ತಾರಪ್ಪ ಅಂದರೆ ಮಾರ ಕೇಳ್ತಾರ, ಈ ಬಳಿ ಯಾವ ರೋಗಕ್ಕೆ ಬರ್ತದ ಅಂತ ತಕ್ಷಣ ಕೇಳಿದಾಗ ಅದು ಸಂಪೂರ್ಣ ಮಾಹಿತಿ ಯಾರಿಗಿಲ್ಲಪ್ಪ ಅಂತಂದ್ರೆ ಪೂರ್ಣ ಮಾರನಿಗೆ ಇಲ್ಲ. ಅದು ಔಷಧ ಬಳ್ಳಿ ಭಾಳ ಇಂಪಾರ್ಟೆಂಟ್ ಅದ, ಭಾಳ ಉಪಯೋಗಕಾರಿ ಅದ ಅಂತ ತಕ್ಷಣ ಮಾತ್ರ ಗೊತ್ತದ. ಅದು ಯಾವುದಕ್ಕೆ ಬರ್ತದ ಅಂತೇಳಿ ನಿರ್ದಿಷ್ಟವಾಗಿ ಯಾರಿಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಮಾರಾನಿಗೆ ಗೊತ್ತಿಲ್ಲ. ಮೇಲ್ಗಡೆ ಮಾರ ಹೇಳಿರ್ತಕ್ಕಂಥ ವಿಚಿತ್ರವಾದ ಸ್ಟೋರಿಗಳನ್ನು ನೀವು ಕೂಡ ಕೇಳಿದಿರಿ. ಈಗೇನು ನೀವು ಸ್ಟೋರಿಗಳನ್ನು ಕೇಳಿದಿರಲ್ಲ, ಮಾರ ಹೇಳಿರ್ತಕ್ಕಂಥ ಕಥೆಗಳನ್ನು ಅದಕ್ಕಿಂತಲೂ ವಿಚಿತ್ರವಾದ ಕಥೆಗಳನ್ನು ಮುಂದೆ ಪೂರ್ಣಚಂದ್ರ ತೇಜಸ್ವಿ ಅವರು ನಮ್ಮ ಮುಂದುಗಡೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದು ಮಾರ ಹೇಳಿರ್ತಕ್ಕಂಥ ಕಥೆಗಳು. He was very serious about that creeper and which has created a greater curiosity in the mind of Pooranachandra Tejasvi. ಯಾವ ಮಟ್ಟಕ್ಕಪ್ಪ ಅಂತಂದ್ರೆ ಒಂದು ವೇಳೆ ಮಾರ ಆ ಬಳ್ಳಿಯನ್ನು ತನ್ನ ಕತ್ತಿಗೆ ಸುತ್ಕೊಂಡ್ರು ಸಹಿತ ಏನಪ್ಪ ಅಂದ್ರೆ ಜನ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಒಂಥರ ಮುಗ್ಧನೋ ಒಂಥರ ಮೂರ್ಖನೋ ಹೇಳಲಿಕ್ಕಾಗೋದಿಲ್ಲ ಪೂರ್ಣಚಂದ್ರ ತೇಜಸ್ವರಿಗೆ ಕೂಡ. ಆ ಕತೆಗೆ ಕನೆಕ್ಟೆಡ್ ಆಗಿ ಇನ್ನೊಂದು ಕಥೆನೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾನೆ ಕೆಳಗಡೆ ನಮಗೆ. ಒನ್ ಡೇ ಇಟ್ ಸೀಮ್ಸ್ ಮಾರಾ ಹ್ಯಾಡ್ ಗಾನ್ ಟು ದ ಫಾರೆಸ್ಟ್ ಟು ಬ್ರಿಂಗ್ ಸಮ್ ಬಂಬೋ ಶೂಟ್ಸ್ ಹೋಮ್. ವಿತ್ ಹಿಸ್ ಹ್ಯಾಂಡ್ ಥ್ರಸ್ಟ್ ಥ್ರೋ ದ ಬಂಬೋ ಕೇನ್ ವೆನ್ ಹಿ ವಾಸ್ ಕಟ್ಟಿಂಗ್ ದ ಶೂಟ್ ಹಿ ಆಕ್ಸಿಡೆಂಟಲಿ ಕಟ್ ಹಿಸ್ ಹ್ಯಾಂಡ್. ಭಾಳ ವಿಚಿತ್ರವಾಗಿರ್ತಕ್ಕಂಥ ಕತೆ. ಒಂದು ಸಲ ಏನಾಗ್ತದಪ್ಪ ಅಂದ್ರೆ ಮಾರ ಮತ್ತು ಅವನು ಫ್ರೆಂಡ್ಸ್ ಕೂಡಿ ಬಿದಿರಿನ
ಕಟ್ಟಿಗೆಗಳನ್ನು ಕಟ್ಕೊಂಬರ್ಬೇಕಂತ ತಕ್ಷಣ ಹೋಗಿರ್ತಾನೆ. ಅಚಾನಕ್ಕಾಗಿ ಏನಾಗಿಬಿಡ್ತದಪ್ಪ ಅಂದ್ರೆ ಮಾರಾನ ಅಂಗೈಗೆ ಬಿದಿರಿನ ಶಿಬಿರ ಹತ್ತು ಬಿಡ್ತದೆ, ಕೊಯ್ದು ಬಿಡ್ತದೆ. ವಿಪರೀತ ರಕ್ತ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಹುಶಃ ಅಲ್ಲಿ ಅಂಗೈಯಲ್ಲಿರ್ತಕ್ಕಂಥ ರಕ್ತನಾಳ ಕಟ್ಟಾಗಿರ್ಬೋದು ಅಂತ ತಕ್ಷಣ ಅನಿಸ್ತದೆ. ಆಮೇಲೆ ಅಲ್ಲೇ ಇರ್ತಕ್ಕಂಥ ಅವ್ನ ಗೆಳೆಯರು ಒಂದು ಯಾವುದೋ ಸಸ್ಯದ ಎಲೆಯನ್ನು ಹರಿದುಬಿಟ್ಟು ಅಂಗೈ ಮೇಲೆ ಇಟ್ಟು ಒಬ್ಬನ ಲುಂಗಿಯನ್ನು ಹರಿದು ಅದನ್ನು ಬ್ಯಾಂಡೇಜ್ ಹಾಕಿ ಕಟ್ಟಿಕಿಸ್ನ ಏನು ಮಾಡ್ತಾರಪ್ಪ ಅಂದ್ರೆ ಅವನನ್ನು ಮುಂದಿನ ಟ್ರೀಟ್ಮೆಂಟಿಗೆ ಹುಲಿ ಹಿಂದಾಲು ಅಂತಕ್ಕಂಥ ಹಳ್ಳಿಗೆ ಏನಾಗ್ತದಪ್ಪ ಅಂದರೆ ತೊಗೊಂಬರ್ತಕ್ಕಂಥದ್ದು ಇರ್ತಕ್ಕಂಥದ್ದು. Everyone around alarmed, and someone brought some leaf, passed it against wound and bandaged it with the cloth torn from one of their lungis. Mara held his wound hand carefully so that it would not shake too much, and went to the white man at Huli Hindalu for proper dressing and treatment. ಅದಾದ ನಂತರ ಏನಾಗ್ತದಪ್ಪ ಅಂದ್ರೆ ಅವನನ್ನು ಹುಲಿ ಹಿಂದಾಲು ಅಂತಕ್ಕಂಥ ಅಲ್ಲೇ ಇರ್ತಕ್ಕಂಥ ಊರಿಗೆ ಕರ್ಕೊಂಬರ್ತಾರೆ. ಅಲ್ಲಿ ವೈಟ್ ಮ್ಯಾನ್ ಅಂತಕ್ಕಂಥ ಒಬ್ಬರು ಡಾಕ್ಟ್ರು ಕೂಡ ಇದ್ದಾರೆ. ಆ ಡಾಕ್ಟ್ರ್ ಮುಂದುಗಡೆ ಅವನನ್ನು ತೊಗೊಂಬರ್ತಾರೆ. ಆಮೇಲೆ ಡಾಕ್ಟ್ರು ಅವ್ರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಮೆಡಿಸಿನಲ್ ಕಿಟ್ಗಳನ್ನು ತೊಗೊಂಬರ್ತಾರೆ, ಡ್ರೆಸ್ಸಿಂಗ್ ಕಿಟ್ಟನ್ನು ತೊಗೊಂಬರ್ತಾರೆ. ತೊಗೊಂಬಂದ್ಬಿಟ್ಟು ಏನಪ್ಪ ಅಂದರೆ ಮಾರಾನ ಬ್ಯಾಂಡೇಜನ್ನು ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಿ ನೋಡುವಷ್ಟರಲ್ಲಿ ಸರ್ಪ್ರೈಸ್, ಗಾಬರಿ ಆಗಿಬಿಡ್ತದೆ. ಏನು ಗಾಬರಿಯಪ್ಪ ಅಂತಂದ್ರೆ next para, there was no blood shine, no wound, in fact no sign of any wound having been there. Now the white man became angry with Mara. You fool, are you joking? He shouted. Mara showed him all the blood on his clothes and body and cringed before him, saying that he was not lying. ಡಾಕ್ಟ್ರು ಕೈ ಬ್ಯಾಂಡೇಜನ್ನು ಬಿಚ್ಚುತ್ತಾರೆ, ಅದ್ರ ಮೇಲೆ ಇರ್ತಕ್ಕಂಥ ಎಲೆಯನ್ನು ತೆಗೆದು ನೋಡ್ತಾರೆ, ರಕ್ತನೂ ಇಲ್ಲ ಮತ್ತು ಅಲ್ಲಿ ಗಾಯನೂ ಇಲ್ಲ, ಗಾಯದ ಕಲೆನೂ ಕೂಡ ಇಲ್ಲ. ಗಾಬರಿ ಆಗಿಬಿಡ್ತಾರೆ ಡಾಕ್ಟ್ರಿಗೆ, ಸರ್ಪ್ರೈಸ್. ಆಮೇಲೆ ಏನಾಗ್ತದಪ್ಪ ಅಂತಂದ್ರೆ ಡಾಕ್ಟ್ರಿಗೆ ವಿಪರೀತ ಸಿಟ್ಟು ಬರ್ತದೆ. ವೈಟ್ ಮ್ಯಾನ್ ಡಾಕ್ಟ್ರಿಗೆ ಗಾಯನೂ ಆಗಿಲ್ಲ, ಕಲೆನೂ ಕೂಡ ಇಲ್ಲ, ನೀವೇನು ಜೋಕ್ ಮಾಡೋಕ್ಕೆ ಬಂದಿದ್ರೆ ಅಂತ ಸಿಟ್ಟಿಗೆ ಏನಪ್ಪ ಅಂದರೆ ಮಾರ ನೀವು ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಾರ ನೀವು ಮೂರ್ಖರಾಗಿದ್ದುಕೊಂಡು ನನಗೂ ಕೂಡ ಜೋಕ್ ಮಾಡೋಕ್ಕೆ ಬಂದಿದ್ರು ನಾನು ಮುಂದ್ಗಡೆ ಅಂತ ಬೈದಾಗ ಮಾರ ಅಳ್ತಾ ಹೇಳ್ತಾನೆ, ಇಲ್ಲ ಡಾಕ್ಟ್ರೇ, ನನ್ನ ಕೈ ಗಾಯ ಆಗಿದ್ದು ನಿಜಾನದ, ನೋಡ್ರಿ ಬೇಕಾರೆ ಮೈ ಮೇಲೆ ಬಿದ್ದಿರ್ತಕ್ಕಂಥ ಬಟ್ಟೆಗೆ ಹಚ್ಚಿರ್ತಕ್ಕಂಥ ರಕ್ತನಾದರೂ ನೋಡ್ರಿ ಎಷ್ಟು ರಕ್ತ ಸುರಿದದ ಅಂತ ಅವನಿಗೆ ಜಸ್ಟಿಫಿಕೇಶನ್ ಮಾಡಲಿಕ್ಕೆ ಬರ್ತಾನೆ. ಲುಕಿಂಗ್ ಆಲ್ ಎಟ್ ದಿಸ್ ದ ಇಂಗ್ಲೀಷ್ ಮ್ಯಾನ್ ಬಿಲೀವ್ ಮಾರ. ಆ ರಕ್ತಗಳನ್ನು ನೋಡಿ ಏನಾಗ್ತದಪ್ಪ ಅಂದ್ರೆ ಮಾರನಿಗೆ ಕೂಡ ನಂಬಿಕೆ ಬರ್ತದೆ. ಏನಂತ ನಂಬಿಕೆ ಬರ್ತದಪ್ಪ ಅಂತಂದ್ರೆ ಇವನಿಗೆ ಗಾಯ ಆಗಿತ್ತು ಅಂತ. ದ ಇಂಗ್ಲೀಷ್ ಮ್ಯಾನ್ ಬಿಲೀವ್ಡ್ ಮಾರ. ಹಿ ಟುಕ್ ದ ಲೀಫ್ ಆ್ಯಂಡ್ ಹ್ಯಾಡ್ ಬೀನ್ ಕೆಪ್ಟ್ ಆನ್ ದ wound and took Mara. Show me the plant from which you plucked this leaf. I will give you my entire plantation. ಡಾಕ್ಟ್ರಿಗೆ ಆಶ್ಚರ್ಯ ಆಗ್ತದ, ನಂಬ್ತಾನ. ಮಾರಾನಿಗೆ ಹೇಳ್ತಾನೆ, ಏನಪ್ಪ ಅಂದ್ರೆ ನೀ ಬಳ್ಳಿಯನ್ನು ಎಲೆಯನ್ನು ಯಾವ ಬಳ್ಳಿಯಿಂದ ಕಿತ್ಕೊಂಡ್ಬಂದಿದ್ಯಾ ತೋರಿಸಿ ನಂಗೆ. ನೀನು ತೋರಿಸ್ಕೊಟ್ಟೆ ಅಂತಂದ್ರೆ ನಾನು ಏನು ಮಾಡ್ತೇನಪ್ಪ ಅಂದ್ರೆ ನಾನು ಎಲ್ಲ ತೋಟವನ್ನು, ನನ್ನ ಎಸ್ಟೇಟನ್ನು ಯಾರಿಗೆ ಬರ್ಕೊಡ್ತೇನಪ್ಪ ಅಂದ್ರೆ ನಿನಗೆ ಬರ್ಕೊಡ್ತೀನಿ ಅಂತ ಹೇಳಿ. Mara took him to the forest, and even though they searched for an entire day from morning to evening. ಮಾರಾ ಮತ್ತು ಡಾಕ್ಟ್ರು ಒಂದು ಸಂಗಡಿಗರು ಸೇರಿಸಿದ ಗಾಯ ಆಗಿರ್ತಕ್ಕಂಥ ಸ್ಥಳದಲ್ಲಿ ಕಾಡಿನಲ್ಲಿ ಮುಂಜಾನೆ ಹಿಡ್ಕೊಂಡು ಸಾಯಂಕಾಲ ತಕ್ಕನೂ ಹುಡುಕ್ತಾರೆ, ಏನೂ ಸಿಗೋದೇ ಇಲ್ಲ. Now the Englishman thought that Mara really did not want to identify the plant. ಡಾಕ್ಟ್ರಿಗೆ ಏನು ಅನಿಸ್ತದಪ್ಪ ಅಂದ್ರೆ ಮಾರ ಮತ್ತು ಅವನ ಸಂಗಡಿಗರು ಈ ಬಳ್ಳಿ ಸಿಕ್ಕರು ಕೂಡ ಬೇಕಂತಲೇ ನನಗೆ ಏನು ಮಾಡ್ತಾ ಇಲ್ಲಪ್ಪ ಅಂದ್ರೆ ಹೇಳ್ತಾ ಇಲ್ಲ ಅಂತ ಅನ್ಕೋತಾನೆ. He was angry because he thought that Mara was so greedy, for even though he had offered his entire estate, he was not satisfied. ಡಾಕ್ಟ್ರಿಗೆ ಏನಂತ ಸಿಟ್ಟು ಬರ್ತದಪ್ಪ ಅಂದ್ರೆ ಈ ಬಳ್ಳಿಯನ್ನು ಹಿಡಿದು ಹುಡುಕೊಟ್ರೆ ನಾನು ನನ್ನ ಎಸ್ಟೇಟನ್ನು ಬಿಟ್ಟು ಕೊಡ್ತೀನಿ ಅಂತಂದ್ರೂ ಸಹಿತ ಮಾರಾನಲ್ಲಿ ದುರಾಸೆ ಜಾಸ್ತಿ ಇದೆ, ಆ ಎಸ್ಟೇಟ್ ಬರೆದು ಕೊಡ್ತೀನಿ ಅಂದ್ರೂ ಸಹಿತ ದುರಾಸೆಯಿಂದ ಆ ಬಳ್ಳಿಯನ್ನು ನಂಗೆ ತೋರಿಸ್ತಾ ಇಲ್ಲ ಅಂತ ಡಾಕ್ಟ್ರಿಗೆ ಕೋಪ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆಮೇಲೆ ನಾವು ಮಾರಾ ವಾಸ್ ಶಿವರಿಂಗ್. ಇಫ್ ಯು ಡೋಂಟ್, ಡಾಕ್ಟ್ರಿಗೆ ಸಿಟ್ಟು ಬಂದುಬಿಟ್ಟು ಏನು ಮಾಡ್ತಾನೆ, ಸೊ ಹಿ ಟುಕ್ ಔಟ್ ಹೀಸ್ ಗನ್ ಆ್ಯಂಡ್ ಪಾಯಿಂಟಿಂಗ್ ಎಟ್ ಮಾರಾ ಸೈಡ್, ಇಫ್ ಯು ಡು ನಾಟ್ ಶೋ ಮೀ ಇಟ್ ಟು ಮೀ ಐ ವಿಲ್ ಶೂಟ್ ಯು ಡೌನ್. ನೀನು ಆ ಬಳ್ಳಿಯನ್ನು ನಂಗೆ ತೋರಿಸ್ಲಿಲ್ಲ ಅಂತಂದ್ರೆ ನಿನ್ನನ್ನು ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಏನು ಮಾಡ್ತಾನಪ್ಪ ಅಂದ್ರೆ ಹೆದರ್ಸ್ತಾನೆ.
Hearing this story, I also showed my irritation and said, yours is a cock and bull story. ಈ ಕಥೆಯನ್ನು ಕೇಳ್ತಾ ಅವನು ಎದೆಗೆ ಕಣ್ಣು ಹಿಡ್ಕೊಂಡು ನಿಂತ ತಕ್ಷಣ ಮಾರ ಗಡಗಡ ನಡುಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಹೆದರ್ಕೊಂಡು ಬಿಡ್ತಾನೆ, ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಜೋರಾಗಿ. ಅವ್ನು ಕಾಲು ಬಿಡ್ತಾನೆ, ಕಾಲು ಬಿದ್ದು ಬಿಡ್ಕೊತಾನೆ. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್, ನಂಗೆ ಸಿಗ್ತಾ ಇಲ್ಲ ಔಷಧ, ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ಅದನ್ನು ಇರಿಟೇಷನ್ ತಡ್ಕೊಳ್ಳಿಕ್ಕೆ ಆಗಲಾರ್ದಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂತಂದ್ರೆ, ಐ ಬಿಲೀವ್ ದ ಇಂಗ್ಲೀಷ್ ಮ್ಯಾನ್ ನಾವು ರಿಯಲಿ ಆ್ಯಂಗ್ರಿ ಸೆಡ್ ಗೆಟ್ ಔಟ್ ಆ್ಯಂಡ್ ಡ್ರೋ ಹಿಮ್ ಔಟ್. ಇಲ್ಲಿ ಮಾರನನ್ನು ಡಾಕ್ಟ್ರ್ ಬೈದು ಏನು ಮಾಡ್ತಾನಪ್ಪ ಅಂದ್ರೆ ಕಳಿಸ್ಬಿಡ್ತಾನೆ, ಹೋಗಿ ಹಾಳಾಗಿ ಹೋಗು ಅಂತ ಹೇಳಿ ಔಷಧ ಬಳ್ಳಿಯನ್ನು ತೋರಿಸ್ಬೇಕು. ಭಾಳ ವಿಚಿತ್ರವಾಗಿರ್ತಕ್ಕಂಥ ಸ್ಟೋರಿ. ಪೂರ್ಣಚಂದ್ರ ತೇಜಸ್ವಿಯವರಿಗೂ ಕೂಡ ಈ ಕಥೆಯನ್ನು ಕೇಳಿ ಏನಾಗ್ತದಪ್ಪ ಅಂದ್ರೆ ಇರಿಟೇಷನ್ ಆಗ್ತದೆ, ಹಿಯರಿಂಗ್ ದಿ ಸ್ಟೋರಿ. ಆ್ಯಂಡ್ ಯುವರ್ಸ್ ಇಸ್ ಅ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ. ಏನಪ್ಪ ನೀವು ಕಾಗಿ ಗುಬ್ಬಿ ಕತ್ತಿ ಹೇಳ್ತಾ ಇದ್ರಿ, ಟೋಟಲಿ ಫ್ಯಾಬ್ರಿಕೇಟೆಡ್, ಏನೂ ಅದ್ರಾಗ ಅರ್ಥನೇ ಇಲ್ಲ, ನೀನೇ ಕಥೆಯನ್ನು ಸುಳ್ಳು ಹೆಣದ ಕಲ್ತು ಹೇಳ್ತಾ ಇದ್ದೀಯ. If you had gone searched near the bamboo bush where you hurt your hand, you would not have found the leaf. ಡಾಕ್ಟ್ರ್ ಕೇಳ್ತಾರೆ ಏನಂತ ತಕ್ಷಣ, ಸಾರಿ ಪೂರ್ಣಚಂದ್ರ ಸರ್ ಕೇಳ್ತಾರೆ, ನೀ ಎಲ್ಲಿ ಗಾಯ ಆಗಿತ್ತಲ್ಲ ನಿನಗೆ, ಆ ಸ್ಥಳದೆಲ್ಲ ಹುಡುಕಿದ್ರು ಸಹಿತ ಎಲ್ಲಿ ಸಿಗಲಿಲ್ಲ ನನಗಂತ ತಕ್ಷಣ. ಆ್ಯಂಡ್ ದ ಪ್ಲ್ಯಾಂಟ್ ಟು ವಿಚ್ ಈ ರಿಪ್ಲೈಡ್ ವಿತ್ ಅನದರ್ ಸ್ಟೋರಿ ದಟ್ ಮಂಗೂಸ್ ಆ್ಯಂಡ್ ಕೌಕಾಲ್. ಈ ಪ್ರಶ್ನೆಯನ್ನು ಭಾಳ ಅದನ್ನು ಎನ್ಕ್ವೈರಿ ಮಾಡೋಕ್ಕೆ ಹೋದಾಗ, ಪೂರ್ಣಚಂದ್ರ ತೇಜಸ್ವಿಯವರು ಅದನ್ನು ನಿಂಗೆ ಸಿಗಲಿಲ್ಲ ಅಂತ ಎನ್ಕ್ವೈರಿ ಮಾಡೋಕ್ಕೆ ಹೋದಾಗ, ಅದನ್ನು ಜಸ್ಟಿಫಿಕೇಷನ್ ಮಾಡ್ಲಿಕ್ಕೆ ಹೋದಾಗ ಮತ್ತೆ ಮಾರ ಏನು ಮಾಡ್ತಾನೆ, ಮತ್ತೊಂದು ಸ್ಟೋರಿ ಹೇಳ್ತಾನೆ. ಏನು ರೀ ಸರ ನಿಮಗೆ ಗೊತ್ತಿಲ್ಲ, ಏನೋ ಮುಂಗುಸಿಗಳು ಹಾವುಗಳು ಕಚ್ಚಾಡ್ಕೊಂಡು, ಮುಂಗುಸಿಗೆ ಏನಾದರೂ ಹಾವು ಕಚ್ಚಿ ಅದಕ್ಕೆ ವಿಷ ಇರ್ತಂದ್ರೆ ಅದು ಏನು ಮಾಡ್ತದಪ್ಪ ಅಂದ್ರೆ ತನ್ನ ಮೈಯನ್ನು ವಿಷಾನ ಕ್ಯೂರ್ ಮಾಡ್ಕೊಳ್ಳೋ ಸಲುವಾಗಿ, ತೆಗೆದು ಹಾಕೋ ಸಲುವಾಗಿ ಇದೇ ಬಳ್ಳಿಯ ಬೇರನ್ನು ತಿಂದು ಬರ್ತದೆ ರೀ, ನಿಮಗೆ ಗೊತ್ತಿಲ್ಲ ಅಂತ ಮತ್ತೊಂದು ಹೊಸ ಸ್ಟೋರಿಯನ್ನು ಇವ್ರ ಮುಂದುಗಡೆ ಹೇಳ್ತಾನೆ. ಇವೆಲ್ಲ ಸ್ಟೋರಿಗಳನ್ನು ಕೇಳಿದಾಗ ಪೂರ್ಣಚಂದ್ರಿಗೆ ತೇಜಸ್ವಿಯವರಿಗೆ ನಂಬಬೇಕು ಬಿಡಬೇಕು ಏನೂ ತಿಳಿದಂಗೆ ಆಗ್ತದೆ. ಮುಂದಿನ ಪ್ಯಾರಾನ ಮುಂದಿನ ಕ್ಲಾಸ್ನಲ್ಲಿ ಪ್ರಾರಂಭ ಮಾಡೋಣ. ವಿದ್ಯಾರ್ಥಿಗಳಲ್ಲಿ ಕ್ಷಮೆ ಏನಪ್ಪ ಅಂತಂದರೆ, ನಿನ್ನೆ ಬಿಟ್ಟಿರ್ತಕ್ಕಂಥ ಆಡಿಯೋ ಬಂದಿರಲಿಲ್ಲ ಅದರಲ್ಲಿ ವಿಡಿಯೋದೊಳಗಡೆ, ಹಾಗಾಗಿ ಅದೇ ಪಾಠನ ನಾನು ರಿಪೀಟ್ ಹೇಳ್ತಾ ಇದ್ದೀನಿ ಇದ್ರೊಳಗಡೆ. ಆ ವಿಡಿಯೋವನ್ನು ಡಿಲೀಟ್ ಮಾಡಿಬಿಟ್ಟು ಅದೇ ಜಾಗದಲ್ಲಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಉಳಿದಿರ್ತಕ್ಕಂಥ ಏನಪ್ಪ ಅಂದರೆ ಪಾಠವನ್ನು ಮುಂದಿನ ಭಾಗದಲ್ಲಿ ಡಿಸ್ಕಷನ್ ಮಾಡ್ಕೊಳ್ಳೋಣ. ಧನ್ಯವಾದಗಳು.